ಹಾರ್ಟ್ ಅಲ್ಲಿ ಏನಾದ್ರು ಬ್ಲಾಕೇಜ್ ಇದ್ರೆ, ಹಾರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ರೆ, ಇತ್ತೀಚೆಗೆ ಚಿಕ್ಕ ವಯಸ್ಸಿಂದ ಹಿಡಿದು ಏಜ್ ಆಗಿರೋವರೆಗೂ ಕೂಡ ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಹಾಗಾದ್ರೆ ಹಾರ್ಟ್ ನ ಹೇಗೆಲ್ಲ ಕೇರ್ ಮಾಡಬೇಕು? ಸೊ ನೋಡೋಣ ಸಿಟಿ ಸ್ಕ್ಯಾನ್ ಹೇಗೆ ಇದು ಕೆಲಸ ಮಾಡುತ್ತೆ ಅಂತ. ಎಸ್, ಇದೇ ಸಿಟಿ ಸ್ಕ್ಯಾನ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸ್ರೇ ಟ್ಯೂಬ್ ಇರುತ್ತೆ. ಈ ಗ್ಯಾಂಟ್ರಿ ಅಂತೀವಿ ಇದನ್ನ. ಇದ್ರೊಳಗಡೆ ಎಕ್ಸ್ರೇ ಟ್ಯೂಬ್ ಇರುತ್ತೆ. ಸೊ ಇದು ಎಕ್ಸ್ರೇ ಟ್ಯೂಬ್ CT ಮಾಡ್ಬೇಕಾದ್ರೆ ತಿರುಗುತ್ತೆ. ಆ ತಿರುಗಬೇಕಾದ್ರೆ ಎಕ್ಸ್ರೇ ರೇಡಿಯೇಷನ್ ಕೊಡುತ್ತೆ. ಸೊ ನಮಗೆ 360 ಡಿಗ್ರಿ ವ್ಯೂ ಬರುತ್ತೆ ಬಾಡಿದು ಅದರಲ್ಲಿ. ಸೊ ಆಮೇಲೆ ಟೇಬಲ್ಲು ಮೂವ್ ಆಗ್ತಾ ಇರುತ್ತೆ. ಸೊ ಎಕ್ಸ್ರೇ ಇದು CT ಮಾಡಬೇಕಾದ್ರೆ ಸೊ ಫುಲ್ ಬಾಡಿದು ಸ್ಕ್ಯಾನ್ ನಮಗೆ ಗೊತ್ತಾಗುತ್ತೆ 3 ಡೈಮೆನ್ಷನಲ್ಲಿ. ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥ ಫೋಬಿಯಾ ಶುರುವಾಗಿದೆಯಲ್ಲ ಚಿಕ್ಕ ವಯಸ್ಸಿಂದ ದೊಡ್ಡವರು ಕೂಡ, ಅಂಥವ್ರು ಏನಾದರೂ ನಿಮ್ಗೆ ಏನಾದರೂ ಆ ಭಯ ಇದ್ರೆ, ಆ ಟೆನ್ಷನ್ ಇದ್ರೆ, ಸೊ ಇಲ್ಲಿಗೆ ಬಂದು ಈ ಥರ ಒಂದು ಸಿಟಿ ಸ್ಕ್ಯಾನ್ ಮೆಷಿನ್ ಏನಿದೆ ಇದರಲ್ಲಿ ತುಂಬ 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 ಕಡಿಮೆ ದುಡ್ಡಲ್ಲಿ ಮ್ಯಾಕ್ಸಿಮಮ್ 1,000 ರೂಪಾಯಿ ಕೂಡ ರೀಚ್ ಆಗಲ್ಲ, 1,000 ರೂಪಾಯಿ ಒಳಗಡೆ ಇರುತ್ತೆ. ಸೊ ಈ ಥರ ಒಂದು ಮೆಷಿನಲ್ಲಿ ಬಂದು ನಿಮ್ಮ ಹಾರ್ಟನ್ನು ಚೆಕ್ ಮಾಡಿಸ್ಕೊಂಡೋದ್ರೆ ಸಾಕು. ಇದು ಎಷ್ಟು ವರ್ಷಕ್ಕೊಂದ್ಸಲ ಈ ಥರ ಒಂದು ಚೆಕ್ ಮಾಡಿಸ್ಕೋಬೇಕು ಅನ್ಸುತ್ತೆ ಹಾರ್ಟು? ಯೂಶಲಿ 3 years ಒನ್ಸ್ ಇದು ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ಅಂದ್ರೆ ಅದು ವ್ಯಾಲಿಡಿಟಿ ಇರುತ್ತೆ. ಅಂದ್ರೆ ಯಾಕಂದ್ರೆ 3 yearsಗಿಂತ ಮುಂಚೆ ತುಂಬಾ ಪ್ರೋಗ್ರೆಷನ್ ಆಗೋ ಚಾನ್ಸಸ್ ಇರಲ್ಲ. ಸೊ 3 years ಒನ್ಸ್ CT ಕ್ಯಾಲ್ಸಿಯಂ ಸ್ಕೋರ್ ಅಂತ ಬರುತ್ತೆ. 35 ವರ್ಷಕ್ಕಿಂತ ಮೇಲಿರೋರು ಎಲ್ಲರೂ ಮಾಡಿಸ್ಕೋಬೇಕು. ಓಕೆ, CT ಕ್ಯಾಲ್ಸಿಯಂ ಸ್ಕೋರ್ ಅದು ಏನದು? ಹಾರ್ಟ್ ಅಲ್ಲಿ ಇವಾಗ ಯಾವ್ದೇ ಆರ್ಗನ್ ಆಗ್ಲಿ ಆರ್ಟ್ರೀಸ್ ಬೇಕು, ಬ್ಲಡ್ ಸಪ್ಲೈ ಮತ್ತೆ ಆಕ್ಸಿಜನ್ ಗ್ಲೂಕೋಸ್ ಎಲ್ಲ ಸಪ್ಲೈ ಮಾಡೋದಕ್ಕೆ. ಹಾರ್ಟೇ ಬೇರೆ ಆರ್ಗನ್ಸ್ಗೆಲ್ಲ ಸಪ್ಲೈ ಮಾಡೋದು, ಬಟ್ ಹಾರ್ಟ್ಗೆನೆ ಆರ್ಟ್ರೀಸ್ ಇರುತ್ತೆ. ಅದಕ್ಕೆ ಹಾರ್ಟ್ ಅಲ್ಲೇ ಪ್ರಾಬ್ಲಮ್ ಆಗ್ಬಿಟ್ರೆ ಅಟ್ಯಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಹೌದು, ಹಾರ್ಟ್ಗೆನೆ ಆರ್ಟ್ರೀಸ್ ಇರುತ್ತೆ, ಬ್ಲಡ್ ಇದೆಲ್ಲ ಹೋಗೋದಕ್ಕೆ. ಸೊ ಅದನ್ನ ಕೊರೋನರಿ ಆರ್ಟ್ರೀಸ್ ಅಂತ ಹೇಳ್ತೀವಿ. ಸೊ ಏಜ್ ಆಗ್ತಾ ಆಗ್ತಾ ಮತ್ತೆ ಲೈಫ್ ಸ್ಟೈಲ್, ಒಬಿಸಿಟಿ, ಅದು ಸೆಡೆಂಟರಿ ಲೈಫ್ ಸ್ಟೈಲ್ ಅದೆಲ್ಲ ಇರೋದ್ರಿಂದ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗಿ ಅದು ಒಳಗಡೆ ಲೈನಿಂಗ್ ಇರುತ್ತೆ ಆರ್ಟ್ರಿದು, ಇಂಟಿಮಾ ಅಂತ. ಸೊ ಅದರಲ್ಲಿ ಅದು ಡೆಪಾಸಿಟ್ ಆಗಿ ಅದು ಲೂಮೆನ್ ಅಂದ್ರೆ ಒಳಗಡೆ ಬ್ಲಡ್ ಹೋಗುತ್ತಲ್ಲ ಆ ಜಾಗನ ಕಡಿಮೆ ಮಾಡುತ್ತೆ. ಓಕೆ, ಸೊ ಗೊತ್ತಿದೆ ಸಂತೋಷ್, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಸಿಕ್ಕಾಪಟ್ಟೆ ಸುದ್ದಿಗಳು ಬಂದ ನಂತರ ಹಾಸ್ಪಿಟ್ಲ್ಗಳ ಮುಂದೆ ಜನ ಜಾತ್ರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಏನು ಧೈರ್ಯ ಕೊಡ್ತೀರಾ? ಅದನ್ನೇ ಇವಾಗ ಇದು ಈ ನಡುವೆ ಏನಕ್ಕೆ ಇದು ಸುದ್ದಿಯಲ್ಲಿ ಬಂದಿರೋದು ಅಂದ್ರೆ ಕೋವಿಡ್ ಆದ ಮೇಲೆ ಈ ಇನ್ಸಿಡೆಂಟ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಹ್ಯಾಸ್ ಇನ್ಕ್ರೀಸ್ಡ್, ದಟ್ ಟು ಇನ್ ಯಂಗ್ ಇಂಡಿವಿಜುವಲ್ಸ್. ಸೊ ಏನಾಗುತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಕೋವಿಡ್ ಪ್ರಾಬ್ಲಮ್ ಅಂತ ಹೇಳ್ತೀರಾ? ಅಂದ್ರೆ ಕೋವಿಡ್ ಅದು ರಿಸರ್ಚ್ ಮಾಡೇ ಗೊತ್ತಾಗ್ಬೇಕು, ಬಟ್ ಇನ್ಸಿಡೆಂಟ್ಸ್ ಅಂತೂ ಜಾಸ್ತಿ ಆಗಿದೆ ಒಪ್ಕೊಳ್ಳೋಣ. ಓಕೆ, ಆದ್ರೆ ಅದು ಏನಕ್ಕಾಗಿದೆ ನಮಗ್ ಗೊತ್ತಿಲ್ಲ, ಅದು ರಿಸರ್ಚ್ ಮಾಡಿ ಕಂಡುಹಿಡಬೇಕು ಕರೆಕ್ಟಾ ಅಲ್ವಾ ಅಂತ. ಸೊ ಆರ್ಟ್ರೀಸ್ ಅಲ್ಲಿ ಕ್ಯಾಲ್ಸಿಯಂ ಡೆಪಾಸಿಟ್ ಆಗುತ್ತೆ, ಅದನ್ನ ಈ CT ಸ್ಕ್ಯಾನ್ ಡಿಟೆಕ್ಟ್ ಮಾಡುತ್ತೆ, CT ಕ್ಯಾಲ್ಸಿಯಂ ಸ್ಕೋರ್ ಅಂತ. ಸೊ ಆ CT ಕ್ಯಾಲ್ಸಿಯಂ ಸ್ಕೋರ್ ಮಾಡಿದಾಗ ಅದು ಎಲ್ಲ ಕ್ಯಾಲ್ಸಿಯಂ ಏನೇನಿದೆ ಅಲ್ಲ ಅದೆಲ್ಲ ಡಿಟೆಕ್ಟ್ ಆಗಿ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಅದಕ್ಕೆ ವ್ಯಾಲ್ಯೂ ಕೊಡ್ತೀವಿ, ಇಷ್ಟು ಸ್ಕೋರು ಅಂತ. ಸೊ ಫುಲ್ ಹಾರ್ಟ್ ಸಪ್ಲೈ ಮಾಡೋ ಆರ್ಟ್ರೀಸ್ ಅಲ್ಲಿ ಎಷ್ಟು ಡೆಪಾಸಿಟ್ ಆಗಿದೆ ಅಂತ ಒಂದು ಸ್ಕೋರ್ ಬರುತ್ತೆ. ಅದರ ಮೇಲೆ ನಿಮ್ಮ ಹಾರ್ಟ್ ಎಷ್ಟು ಏಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದೊಂದು ಏಜ್ ಕೊಡುತ್ತೆ. ಇವಾಗ ಎಕ್ಸಾಂಪಲ್ ಯಾರೋ ಒಬ್ರು 30 years ಒಬ್ರು ಬಂದ್ರು ಅನ್ಕೊಳ್ಳಿ, ಅವ್ರಲ್ಲಿ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿದ್ರೆ ಅದು ಹಾರ್ಟ್ ಸ್ಕ್ಯಾನ್ ಮಾಡಾದ್ಮೇಲೆ ಒಂದು ಏಜ್ ಕೊಡುತ್ತೆ. ಅದು 45 ಆಗಿರ್ಬೋದು, 60 ಆಗಿರ್ಬೋದು. ಇದು ಯುನೈಟೆಡ್ ಹಾಸ್ಪಿಟಲ್ ಅಂತ, ಇಲ್ಲಿ CT ಸ್ಕ್ಯಾನ್ ಸಿಮೆನ್ಸ್ ಅವ್ರದ್ದಿದೆ, 384 ಸ್ಲೈಸ್. ಇದು ಇನ್ಸ್ಟಾಲ್ ಮಾಡಿದಾಗ ಇದೇ ಫಸ್ಟ್ ಬೆಂಗಳೂರಲ್ಲಿ ಇನ್ಸ್ಟಾಲ್ ಆಗಿದ್ದು. ಇಷ್ಟು ನಂಬರ್ ಆಫ್ ಸ್ಲೈಸಸ್ 384 ಸ್ಲೈಸ್ ಇರೋದ್ರಿಂದ ಇದು ತುಂಬಾ ಅಪರೂಪ. ಸ್ಲೈಸ್ ಅಂದ್ರೆ ಗೊತ್ತಾಗಲ್ಲ ಅಂದ್ರೆ ಒಂದು ರೊಟೇಷನ್ ಆದ್ರೆ ಎಕ್ಸ್ರೇ ಟ್ಯೂಬ್ 384 ಇಮೇಜಸ್ ಬರುತ್ತೆ ಒಂದೇ ರೊಟೇಷನ್ ಅಲ್ಲಿ. 384 ಫೋಟೋಸ್ಗಳು ಬರುತ್ತೆ. ಇದು ರೊಟೇಟ್ ಹೌದು. ಸೊ ನೀವು ಕೇಳಿರ್ತೀವಿ 16 ಸ್ಲೈಸ್, 32 ಸ್ಲೈಸ್, 64 ಸ್ಲೈಸ್, ಬಟ್ ಇದು 384 ಸ್ಲೈಸ್ CT ಸ್ಕ್ಯಾನ್. ಓಕೆ, ಸೊ ಅಂದ್ರೆ ಒಂದು ಸಣ್ಣ ಸಣ್ಣ ಕಣನೂ ಕೂಡ ಬಿಡಲ್ಲ, ಹಾರ್ಟ್ ಅಲ್ಲಿ ಏನಿರುತ್ತೋ ಪ್ರತಿಯೊಂದು ಕೂಡ ಹೇಳ್ಬಿಡುತ್ತೆ. ಹೌದು. ಇದು ಇವಾಗ CT ಕ್ಯಾಲ್ಸಿಯಂ ಸ್ಕೋರ್ ಅಂತ ಹೇಳಿದ್ವಲ್ಲ, ಅದು ಹೆಂಗೆ ಮಾಡೋದು ಅಂತ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಒಂದು ತೋರಿಸ್ತೀವಿ. ಜಸ್ಟ್ 2 minutes ಅಲ್ಲಿ ಸ್ಕ್ಯಾನ್ ಕಂಪ್ಲೀಟ್ ಆಗ್ಬಿಡುತ್ತೆ. ಎಸ್, ಬನ್ನಿ ಹಾಗೆ ರೀ. ಸೊ ಆನ್ಲೈನ್ ನಿಮ್ಗೆ ತೋರಿಸ್ತೀವಿ. ಜಸ್ಟ್ ಪೇಷಂಟ್ ಟೇಬಲ್ ಮೇಲೆ ಮಲ್ಕೋಬೇಕು. ಆಮೇಲೆ ECG ಲೀಡ್ಸ್ ಅಂತ ಕನೆಕ್ಟ್ ಮಾಡ್ತೀವಿ. ಅದು ಹಾರ್ಟ್ ರೇಟ್ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಸ್ಕ್ಯಾನ್ ಮಾಡುತ್ತೆ. ಇಲ್ಲ ಕ್ಲೋಸ್ ಮಾಡಿ.
ECG ಲೀಡ್ಸ್ ಇವಾಗ ಕನೆಕ್ಟ್ ಆಗಿದೆ. ಇನ್ಸ್ಟ್ರಕ್ಷನ್ ಹೇಳಿ ಮತ್ತೆ ಟೇಬಲ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು ECG ಬರ್ತಾ ಇದೆ. ಇಲ್ಲಿ ಪೇಷಂಟ್ ಇದಾರಲ್ಲ ಅವ್ರದ್ದು ECG ಬರ್ತದೆ, ಅವ್ರದ್ದು ಎದೆ ಬಡಿತ 90 ಇದೆ. ಸೊ ಮಿಷಿನ್ನು ಎಲ್ಲ ಇವಾಗ ಹಾರ್ಟಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಸೊ ಯಾವಾಗ ಸ್ಕ್ಯಾನ್ ಮಾಡಬೇಕು ಅಂದರೆ ರಿಲ್ಯಾಕ್ಸ್ ಆದಾಗ ಸ್ಕ್ಯಾನ್ ಮಾಡಬೇಕು. ಸೊ ಅದು ECG ಪ್ರಕಾರ ಮಿಷಿನ್ ನೋಡಿಕೊಂಡು ಆ ಸ್ಪೆಸಿಫಿಕ್ ಟೈಮಲ್ಲಿ ಮಾತ್ರ ಸ್ಕ್ಯಾನ್ ಮಾಡ್ಕೊಳುತ್ತೆ. ಸೊ ಗುಡ್ ಇಮೇಜಸ್ ಸಿಗುತ್ತೆ, ಏನು ಮೋಷನ್ ಇಲ್ಲದೆ, ಆರ್ಟಿಫ್ಯಾಕ್ಟ್ಸ್ ಇಲ್ಲದೆ ಒಳ್ಳೆ ಹಾರ್ಟ್ ಇಮೇಜಸ್ ಸಿಗುತ್ತೆ. ಮೈಕಲ್ಲಿ ಅನೌನ್ಸ್ ಮಾಡಿ. ಅದರಲ್ಲಿ ಏನೂ ಇಲ್ಲ, ಅಷ್ಟೇ ECG ಇಷ್ಟೇ. ಸ್ಕ್ಯಾನ್ 2 ನಿಮಿಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಯಾವುದೇ ಥರ ಇಂಜೆಕ್ಷನ್ ಇಲ್ಲ, ಯಾವುದೇ ಥರ ಏನು ಇಂಜುರಿ ಅಥವಾ ಪೇಯ್ನ್ ಏನೂ ಇರೋದಿಲ್ಲ. ಓಕೆ, ನೀವು ಈಗ ಅದನ್ನ ಸ್ಕ್ಯಾನ್ ಮಾಡಿರೋದು ಹಾರ್ಟ್ದು ಕೂಡ ಸ್ಕ್ಯಾನ್ ಆಗಿರೋದು ಇದು? ಹೌದು, ಹಾರ್ಟ್ ಸ್ಕ್ಯಾನ್ ಆಗಿರೋದು. ಹಾರ್ಟ್ ಪಕ್ಕ ಇರೋ ಲಂಗ್ಸ್ನು ಬರುತ್ತೆ, ಇದರಲ್ಲಿ ಫುಲ್ ಪಿಕ್ಚರ್ ಬರೋದಿಲ್ಲ, ಬಟ್ ಆ ಪೋರ್ಷನ್ ಅಲ್ಲಿ ಏನಾದ್ರೂ ಇದ್ರೆ ಕಾಣಿಸುತ್ತೆ. ಓಕೆ, ಅಂದ್ರೆ ಇದು ಒಂದ್ಸಲ 5 ಸೆಕೆಂಡಲ್ಲಿ 2 ಸೆಕೆಂಡ್ 2 ಸೆಕೆಂಡಲ್ಲಿ 384 ಪಿಕ್ಚರ್ಸ್ ತೆಗೆದು ಕಳಿಸುತ್ತೆ. ಹೌದೌದು, ಸೂಪರ್ ಸೂಪರ್. ಸೊ ಇದು ಬೆಂಗಳೂರಿನಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಮೆಷಿನ್ ಅವೈಲಬಿಲಿಟಿ ಇರುವಂಥದ್ದು ಬೆಂಗಳೂರಲ್ಲಿ. ಎಸ್, ನೆಕ್ಸ್ಟ್ ಇಮೇಜಸ್ ನೋಡೋಣ. ಎಸ್, ಖಂಡಿತ. ಹಾರ್ಟ್ನ ಇಲ್ಲಿ ಚೆಕ್ ಮಾಡಿಸಿದ ನಂತರ ಸಿಸ್ಟಮ್ನಲ್ಲಿ ಫೀಡ್ ಆಗುತ್ತೆ. ಆ ಸಿಸ್ಟಮ್ನಲ್ಲಿ ಈ ಹಾರ್ಟಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಇಟ್ಕೊತೀಯ? ಹಾಂ, ಇವರು ಬರಬೇಕು, ಇಲ್ಲ ಆಮೇಲೆ ತೊಗೊಳ್ಳೋಣ ಶಾರ್ಟ್ಸು. ಹಾಂ, ಆಯಿತು, ಓಕೆ. ಅದು ಆಫ್ ಮಾಡಿಬಿಡೋದ? ಆಫ್ ಮಾಡಿಬಿಡಿ, ಅದೇನು ಬೇಡ. ನಿಮ್ಮ ಲೈಟಾ? ನಿಮ್ಮ ಲೈಟ್ ನಿಮ್ದು ಅದನ್ನ ಆಫ್ ಮಾಡಿ ಸರ್. ಆಫ್ ನಮ್ಮ ಲೈಟ್ ಹಾಂ ಹೀಟ್ ಆಗುತ್ತೆ ರೂಮ್. ಆಫ್ ಮಾಡಿಬಿಡಿ ಅದು ಲೈಟ್. ಇಲ್ಲ ಇದು ಬಿಡಿ ಬಿಡಿ ಮಾಡಿದ್ರು. ಇವಾಗ ನಾವು ಹಾರ್ಟ್ನ ಚೆಕ್ ಮಾಡಿದ್ವಲ್ಲ, ಅದು ರಿಸಲ್ಟ್ ಇಲ್ಲಿದೆ. ಹೌದು, ಓಕೆನಾ? ಎಸ್, ಇವಾಗ ಅಲ್ಲಿ ಸ್ಕ್ಯಾನ್ ಆಯ್ತಲ್ಲ, ಅದೇ ಪೇಷಂಟ್ದು ಇವಾಗ ನಾವು ನೋಡೋಣ. ಕ್ಯಾಲ್ಸಿಯಂ ಸ್ಕೋರ್ ಅಂತ ಹೇಳ್ತೀವಲ್ಲ ಅದು. ಸೊ ಇದು ಹಾರ್ಟ್, ಓಕೆನಾ? ಇಲ್ಲಿ ಚಿಕ್ಕದಾಗಿದೆಯಲ್ಲ ಅದೆಲ್ಲ ಆರ್ಟ್ರೀಸ್. ಇದು 3 ಆರ್ಟ್ರಿ ಇರುತ್ತೆ ಹಾರ್ಟ್ ಅಲ್ಲಿ, ಮೇನ್ ಆರ್ಟ್ರೀಸ್ RCA, LCX, LAD ಅಂತ. ಈ 3ರಲ್ಲಿ ಏನಾದ್ರು ಕ್ಯಾಲ್ಸಿಫೈಡ್ ಡೆಪಾಸಿಟ್ ಇದೆಯಾ ಅಂತ ನೋಡ್ಬೇಕು. ಇವರಲ್ಲಿ ಯಾವ್ದೇ ಅಂತ ಕ್ಯಾಲ್ಸಿಯಂ ಡೆಪಾಸಿಟ್ ಇಲ್ಲ. ಸೊ ನೀವು ನೋಡ್ಬೋದು ಕ್ಯಾಲ್ಸಿಯಂ ಸ್ಕೋರ್ ಎಲ್ಲ 0 ಇದೆ. ಪೇಷಂಟ್ ಏಜು 35, ಲೆಸ್ ದ್ಯಾನ್ 35 ಅಂತ ಇದೆ. ಪೇಷಂಟ್ ಏಜು ಆಕ್ಚುಯಲ್ ಪೇಷಂಟ್ ಏಜ್ 38, ಬಟ್ ಹಾರ್ಟ್ ಏಜ್ ಇಸ್ ಲೆಸ್ ದ್ಯಾನ್ 35, ಅಂದ್ರೆ ಅವರ ಹಾರ್ಟ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂತ. ಇವಾಗ ಬೇರೆ ಪೇಷಂಟ್ ನೋಡೋಣ. ಅದೇ ಕ್ಯಾಲ್ಸಿಫಿಕೇಶನ್ ಅಂತ. ರೆಡ್ ಬಿಟ್ಟು ಬೇರೆ ಕಲರ್ ಅಲ್ಲಿ ಯೆಲ್ಲೋ ಮತ್ತೆ ಗ್ರೀನು ಮತ್ತೆ ಬ್ಲೂ ಅಲ್ಲಿ ಇದೆಯಲ್ಲ, ಇದೆಲ್ಲ ಕ್ಯಾಲ್ಸಿಯಂ ಡೆಪಾಸಿಟ್ ಕೊರ್ನರಿ ಆರ್ಟರೀಸ್ ಅಲ್ಲಿ. ಸೊ ಇವಾಗ ನೋಡ್ಬೋದು ಇಲ್ಲಿ ಯೆಲ್ಲೋ ಕಲರ್ ಡೆಪಾಸಿಟ್, ಇದು LAD ಅಂತ ಆರ್ಟರಿ ಇರುತ್ತೆ, ಅಲ್ಲಿ ಡೆಪಾಸಿಟ್ ಆಗಿರೋದು. ಈ ಗ್ರೀನ್ ಕಣ ಇರೋದು ಲೆಫ್ಟ್ ಮೇನ್ ಕೊರನರಿ ಆರ್ಟರಿ ಅಂತೀವಿ, ಅದ್ರಲ್ಲಿ ಡೆಪಾಸಿಟ್ ಆಗಿರೋದು. ಇದು ರೆಡ್ ಕಲರ್, ಇದು ರೈಟ್ ಕೊರನರಿ ಆರ್ಟರಿ. ಅಂದ್ರೆ ಇದರಲ್ಲಿ ಈ ಪೇಷಂಟ್ ಅಲ್ಲಿ 3 ಕೊರನರಿ ಆರ್ಟರೀಸ್ ಅಲ್ಲೂ ಡೆಪಾಸಿಟ್ ಆಗಿದೆ ಕ್ಯಾಲ್ಸಿಯಂ. ಸೊ ಇಲ್ಲಿ ನೋಡ್ಬೋದು ಕ್ಯಾಲ್ಸಿಯಂ ಸ್ಕೋರ್ 934 ಇದೆ. ಅವ್ರ ಏಜು ಗ್ರೇಟರ್ ದನ್ 70. ಬಟ್ ಅಲ್ಲ, ಕೊರನರಿ ಏಜ್ ಗ್ರೇಟರ್ ದನ್ 70, ಬಟ್ ಪೇಷಂಟ್ ಏಜ್ 63 ಅಷ್ಟೇ. ಸೊ ಇದರ ಅರ್ಥ ಏನು ಅಂದ್ರೆ ಪೇಷಂಟ್ ಹಾರ್ಟ್ ಅಷ್ಟು ಆರೋಗ್ಯಕರವಾಗಿಲ್ಲ ಅವ್ರ ಏಜ್ಗೆ ತಕ್ಕಂಗೆ. ಜಾಸ್ತಿ ಏನ್ ಶೋ ಕೊಡುತ್ತೆ ಅದು ಎಂಗೇಜ್ ಎಲ್ಲ ಕೊಡ್ತಾ ಇದೆ ಅದು. ಆಮೇಲೆ ಇದು ಕೊರನರಿ ಕ್ಯಾಲ್ಸಿಯಂ ಸ್ಕೋರ್. ಇವಾಗ ಇದರಲ್ಲಿ ಜಸ್ಟ್ ಹೇಳ್ಬೋದು ಅಂದ್ರೆ ಬ್ಲಾಕ್ ಇರ್ಬೋದು ಅಂತ. ಇದು ಎಷ್ಟು ಬ್ಲಾಕ್, ಇದಕ್ಕೆ ನೆಕ್ಸ್ಟ್ ಸ್ಟೆಂಟ್ ಹಾಕ್ಸ್ಬೇಕಾ ಅಥವಾ ಬೈಪಾಸ್ ಮಾಡಿಸ್ಬೇಕಾ, ಅದೆಲ್ಲ ಡಿಸಿಷನ್ ಮಾಡ್ಬೇಕು ಅಂದ್ರೆ ಕೊರನರಿ ಆಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಈ ಪೇಷಂಟ್ಗೆ ಕೊರನರಿ ಆಂಜಿಯೋಗ್ರಾಮ್ ಮಾಡಿದೀವಿ.
ಇದ್ರಲ್ಲಿ ಏನು ಅಂದ್ರೆ ಜಸ್ಟ್ IV ಕಾಂಟ್ರಾಸ್ಟ್ ಅಂತೀವಿ, ಅಂದ್ರೆ ಒಂದು ನರದಲ್ಲಿ ಕಾಂಟ್ರಾಸ್ಟ್ ಕೊಟ್ಟು CT ಸ್ಕ್ಯಾನ್. ಇವಾಗ ಹೆಂಗೆ ಕ್ಯಾಲ್ಸಿಯಂ ಸ್ಕೋರ್ ಆಯ್ತು ಅದೇ ತರ ಇದು ಆಂಜಿಯೋನು ಕೂಡ, ಬಟ್ ಓನ್ಲಿ ಡಿಫ್ರೆನ್ಸ್ ಇಸ್ ನಿಮ್ಗೆ IV ಕ್ಯಾನಲ್ ಹತ್ರ ಕಾಂಟ್ರಾಸ್ಟ್ ಕೊಡ್ಬೇಕಾಗತ್ತೆ ಸ್ಕ್ಯಾನ್ ಆಗ್ಬೇಕಾದ್ರೆ, ಸೊ ದಟ್ ಆ ಆರ್ಟರೀಸ್ ಅಲ್ಲಿ ಫ್ಲೋ ಆಗುತ್ತೆ ಕಾಂಟ್ರಾಸ್ಟ್, ಅವಾಗ ಎಷ್ಟು ಬ್ಲಾಕ್ ಅಂತ ಗೊತ್ತಾಗುತ್ತೆ. ಇವಾಗ ನೋಡ್ಬೋದು ಇದು RCA ಅಂತ, ಅಂದ್ರೆ ಮೇನ್ ಆರ್ಟರಿ. ಇದು ಇದ್ರಲ್ಲಿ ನೋಡ್ಬೋದು ವೈಟ್ ಡಾಟ್ಸ್ ಕಾಣಿಸ್ತದಲ್ಲ, ಇದೆಲ್ಲ ಡೆಪಾಸಿಟ್. ಬಟ್ ಇವ್ರದಲ್ಲಿ ಅಷ್ಟು ಅಂದ್ರೆ ಬ್ಲಾಕ್ ತುಂಬಾ ಇಲ್ಲ, ಜಸ್ಟ್ ಸ್ಮಾಲ್ ಇದೆ. ಇದು ವೈಟ್ ಇದ್ದೀರಾ, ಇವೆಲ್ಲ ಸ್ಮಾಲ್ ಬಾಕ್ಸ್. ಈಗ ಶುರು ಆಗ್ತಾ ಇದೆ ಅಂತನಾ? ಇವಾಗ ಶುರು ಆಗ್ತದೆ. ಆದ್ರೆ ನೋಡ್ಬೋದು ಇದು ಕಾಂಟ್ರಾಸ್ಟ್ ಎಲ್ಲಾ ಕಡೆ ಫಿಲ್ ಆಗಿದೆ. ಸೊ ಅಂದ್ರೆ ಅಷ್ಟು ಸಿವಿಯರ್ ಬ್ಲಾಕ್ ಇಲ್ಲ ಇದ್ರಲ್ಲಿ. ಸೊ ಇವ್ರದಲ್ಲಿ ಬ್ಲಾಕ್ ಇದ್ರೆ ಈ ತರ ವೈಟ್ ಎಲ್ಲಾ ಕಡೆ ಬಂದಿರುತ್ತೆ ಅಂತ. ಹೌದು. ಅವಾಗ ತುಂಬಾ ಸಿವಿಯರ್ ಪ್ರಾಬ್ಲಮ್ ಇದೆ ಬಂದು. ಇವಾಗ ನೋಡಿ ಅವ್ರದ್ರಲ್ಲೇ ಇನ್ನೊಂದು ಆರ್ಟ್ರಿ, ಇದು LAD ಅಂತ ಇನ್ನೊಂದು ಮೇನ್ ಆರ್ಟ್ರಿ. ಇವಾಗ ನೋಡ್ಬೋದು ಇಲ್ಲಿ ತುಂಬಾ ವೈಟ್ ಪ್ಲಾಕ್ ಇದೆ, ಪ್ಯಾಚ್ ತರ ಇದೆ. ನೋಡಿದ್ರೆ ಇಲ್ಲಿ ಕಾಂಟ್ರಾಸ್ಟ್ ಹೋಗ್ತಾ ಇಲ್ಲ ಅಷ್ಟು ಕ್ಲೀನ್ ಆಗಿ, ನೋಡ್ಬೋದು ಇಲ್ಲಿ. ಹೌದು. ಸೊ ಇದ್ರಲ್ಲಿ ಸ್ವಲ್ಪ ಸಿವಿಯರ್ ಬ್ಲಾಕ್. ಇಂಥ ಕೇಸು ನಾವು ಕಾರ್ಡಿಯಾಲಜಿಸ್ಟ್ಗೆ ರಿಪೋರ್ಟ್ ಕೊಟ್ಟಾಗ ಅವರು ಡಿಸೈಡ್ ಮಾಡ್ತಾರೆ ಸ್ಟೆಂಟ್ ಮಾಡ್ಬೇಕಾ ಅಥವಾ ಬೈಪಾಸ್ ಮಾಡ್ಬೇಕಾ ಏನು ಅಂತ, ಇದನ್ನ ನೋಡ್ಕೊಂಡು. ಈಗ ಮೇನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭವ ಯಾವ ಪರಿಸ್ಥಿತಿಯಲ್ಲಿ ಶುರು ಆಗುತ್ತೆ ಇಲ್ಲಿ? ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ಇದೇ ತರ ಇವಾಗ ಇದು ಇಷ್ಟು ಬ್ಲಾಕ್ ಆಗಿದೆ, ಇನ್ನ ಇಷ್ಟು ಉಳ್ಕೊಂಡಿದೆ. ಇವಾಗ ಅಕಸ್ಮಾತ್ ಅದೇನಾದ್ರೂ ಇಲ್ಲಿ ಏನಾದ್ರೂ ರಪ್ಚರ್ ಆಗಿ ಇಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಟ್ರೆ ಫುಲ್ ಬ್ಲಾಕ್ ಆಗ್ಬಿಡುತ್ತೆ. ಫುಲ್ ಬ್ಲಾಕ್ ಆದ್ರೆ ಹಾರ್ಟ್ ಗೆ ಎನರ್ಜಿನೇ ಇರೋದಿಲ್ಲ, ಸೊ ಕಾಂಟ್ರಾಕ್ಟ್ ಆಗೋದು ನಿಲ್ಸ್ಬಿಡುತ್ತೆ. ಅದೇ ಹೌದು, ಅದನ್ನೇ ಸೊಲ್ಯೂಷನ್ ಅಂದ್ರೆ ಅದೇ ಜಲ್ದಿ ಕಂಡುಹಿಡಿಬೇಕು ಅದನ್ನ. ಬಿಫೋರ್ ದ ಡಿಸೀಸ್ ಪ್ರೋಗ್ರೆಸಸ್ ನಾವು ಅದನ್ನ CT ಸ್ಕ್ಯಾನ್ ಕ್ಯಾಲ್ಸಿಯಂ ಸ್ಕೋರ್ ಮಾಡಿ ಬೇಕಾದ್ರೆ ಆಂಜಿಯೋ ಮಾಡಿ ಎಷ್ಟು ಬ್ಲಾಕ್ ಇದೆ ಅಂತ ಕಂಡಿಡಿದ್ರೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಟ್ರೆ ಅದು ಹಾಲ್ಟ್ ಆಗುತ್ತೆ ಡಿಸೀಸ್. ಮುಂದೆ ಬ್ಲಾಕೇಜ್ ಆಗ್ತಾ ಇದೆ ಅಥವಾ ಬ್ಲಾಕೇಜ್ ಜಾಸ್ತಿ ಆಗಿದ್ರೆ ಈ ತರ ಒಂದು CT ಸ್ಕ್ಯಾನ್ ಮಾಡಿಸೋದ್ರಿಂದ ನಿಮ್ಗೆ ಅದು ಗೊತ್ತಾಗುತ್ತೆ. ಗೊತ್ತಾದ ನಂತರ ನೀವು ಅದಕ್ಕೆ ಏನು ಪ್ರಿಕಾಕ್ಷನ್ ತಗೊಳ್ಬೇಕು, ಚಿಕಿತ್ಸೆ ಕೊಡ್ಬೇಕು ಅದನ್ನ ಕೊಡ್ತೀವಿ. ಆಪರೇಷನ್ ಮಾಡಿಸ್ಬೇಕು, ಆಂಜಿಯೋಗ್ರಾಮ್ ಮಾಡಿಸ್ಬೇಕು, ಅಥವಾ ಹಾಗೆ ಟ್ರೀಟ್ಮೆಂಟ್ ಮಾಡಬಹುದು. ಇವಾಗ ಅಷ್ಟು ಬ್ಲಾಕ್ ಇಲ್ಲ ಹಂಗೆ ವಿತೌಟ್ ಆಪರೇಷನ್ ಆರ್ ವಿತೌಟ್ ಸ್ಟೆಂಟಿಂಗ್ ಮಾಡ್ಬೋದು ಅಂದ್ರೆ ಮೆಡಿಸಿನ್ಸ್ ಇಂದನು ಅದು ಹಾಲ್ಟ್ ಮಾಡೋ ತರ ಕಾರ್ಡಿಯಾಲಜಿಸ್ಟ್ ಮೆಡಿಸಿನ್ಸ್ ಕೊಡ್ತಾರೆ. ಬಿಫೋರ್ ಒಂದ್ಸಲ ಟೆಸ್ಟ್ ಮಾಡಿಸ್ಬೇಕು. ಹೌದು, ಟೆಸ್ಟ್ ಮಾಡಿಸೋದೇ ಫಸ್ಟ್ ಇದು. ಇಲ್ಲ ಅಂದ್ರೆ ನಮಗ್ ಗೊತ್ತಾಗೋದೇ ಇಲ್ಲ. ಇವಾಗ ತುಂಬಾ ಜನ ಪೇಷಂಟ್ಸ್ ಬರ್ತೀವಿ, ಡಯಾಬಿಟಿಸ್ ಇರಲ್ಲ, ಇದು ಕೊಲೆಸ್ಟ್ರಾಲ್ ಇರಲ್ಲ, ಬಟ್ ITL ಇರ್ತಾರೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ, ಅಲ್ಟ್ರಾಸೌಂಡ್ ಅಲ್ಲಿ ಜಸ್ಟ್ ಫ್ಯಾಟಿ ಲಿವರ್ ಅಂತ ಇರುತ್ತೆ. ಅವ್ರಂತೆಲ್ಲಾನು ಕ್ಯಾಲ್ಸಿಯಂ ಸ್ಕೋರ್ ಬರ್ತಾ ಇದೆ. ಅದು ತುಂಬಾ ಒಂದು 1 ಆಗಿರ್ಬೋದು, 2 ಆಗಿರ್ಬೋದು, ಅಥವಾ 10 ಆಗಿರ್ಬೋದು ಕ್ಯಾಲ್ಸಿಯಂ ಸ್ಕೋರ್. ಅದು ರಿಸ್ಕ್ ಕಡಿಮೆನೆ, ಬಟ್ ಇದೆ ಅಂತ ಗೊತ್ತಾಗುತ್ತೆ. ಇದೆ ಅಂತ ಗೊತ್ತಾದ್ಮೇಲೆ ಮನುಷ್ಯ ಎಚ್ಚೆತ್ಕೊಂಡು ಹಿ ವಿಲ್ ಟೇಕ್ ಕೇರ್, ಪ್ರಿವೆನ್ಷನ್ ಮಾಡಿಸ್ಕೊಂತಾರೆ. ಮುಖ್ಯವಾಗಿ ಕ್ಯಾಲ್ಸಿಯಂ ಸ್ಕೋರ್ ಡೆಪಾಸಿಟ್ ಆದ್ರೆ ಸಮಸ್ಯೆ. ಹೌದು, ಅದು ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದರಲ್ಲಿ ಕ್ಯಾಲ್ಸಿಯಂ ಏಜ್ ಆಗ್ತಾ ಡೆಪಾಸಿಟ್ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ನಮ್ಗೆ ಅಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿದೆ ಅಂತ. ಮುಖ್ಯವಾಗಿ ಈ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದಕ್ಕೆ ಕಾರಣ ಏನು? ಹೈಪರ್ ಕೊಲೆಸ್ಟ್ರಾಲ್ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ರಕ್ತದಲ್ಲಿ, ಆಮೇಲೆ ಒಬಿಸಿಟಿ, ಡಯಾಬಿಟಿಸ್, ಸ್ಮೋಕಿಂಗ್, ಇದೆಲ್ಲ ಕೊಲೆಸ್ಟ್ರಾಲ್ ಬಂದು ಡೆಪಾಸಿಟ್ ಆಗೋ ತರ ಮಾಡುತ್ತೆ. ಅವಾಗ ಅದು ಹಾರ್ಟ್ ಬ್ಲಾಕ್ ಆಗೋದಕ್ಕೆ ಮುಖ್ಯವಾದ ಕಾರಣ. ಹೌದು. ಸೊ ಈ ತರ ಈಗ ಡ್ರಿಂಕ್ಸ್ ಮಾಡೋರು, ಸಿಗರೆಟ್ ಸೇಯೋರು, ಇವರೆಲ್ಲ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಡೋ ಸಾಕಂತಾರೆ. ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಿದಿಲ್ಲ, ಅದ್ ಹೆಂಗೆ? ಅವ್ರು ಏನು ಮಾಡೋದಿಲ್ಲ ಅವರು. ಅದೇ ಅಂದ್ರೆ ಈ ಮುಂಚೆ ಎಲ್ಲ ಹಾರ್ಟ್ ಅಟ್ಯಾಕ್ ಅಂದ್ರೆ ನೀವು ಕೇಳಿಸ್ಕೊಂಡ ಅಂದ್ರೆ ಎಲ್ಲ ಓಲ್ಡ್ ಏಜ್ ಅಂತ ಅನ್ಕೊಂಡಿದ್ವಿ, ಅವ್ರಿಗೆ ಅದು ಸೀಮಿತ. ಹೌದು, ಬಟ್ ಇವಾಗಿರೋ ಲೈಫ್ ಸ್ಟೈಲ್ ಮುಂಚೆ ಎಲ್ಲರೂ ಅಂದ್ರೆ ಮ್ಯಾನ್ಯುಯಲ್ ಲೇಬರ್ ಮಾಡಿ ಜಾಸ್ತಿ ಹೆಲ್ತಿ ಆಗಿರ್ತಾರೆ. ಇವಾಗ ಆಲ್ಮೋಸ್ಟ್ 80% ಆಫ್ ಪಾಪ್ಯುಲೇಷನ್ ಸಿಟಿಯಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಂದು ಓಡಾಟ ಇಲ್ಲ. ಸೊ ಅಂತ ಇದು ಸಮಯದಲ್ಲಿ ಇದು ಹಾರ್ಟ್ ಅಟ್ಯಾಕ್ ಅಂತ, ಕೊಲೆಸ್ಟ್ರಾಲ್ ಅಂತ, ಡಯಾಬಿಟಿಸ್ ಅಂತ ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗೇ ಆಗುತ್ತೆ. ಆಮೇಲೆ ಕ್ಯಾಲರಿ ಇಂಟೇಕ್ನು ನಾವು ಅಂದ್ರೆ ಮುಂಚೆ ಮ್ಯಾನ್ಯುಯಲ್ ಲೇಬರ್ ಇದ್ದಾಗ ಎಷ್ಟು ಖರ್ಚು ಮಾಡ್ತಾ ಇದ್ವೋ ಎನರ್ಜಿ, ಅದರಷ್ಟು ತಿಂತಾ ಇದ್ವಿ. ಬಟ್ ಇವಾಗ ನಮ್ದು ಕೆಲಸ ಕಡಿಮೆ ಇದೆ, ಬಟ್ ತಿನ್ನೋದು ಇನ್ನ ಜಾಸ್ತಿ ಆಗಿದೆ. ಸೊ ಇದರಿಂದ ಒಬಿಸಿಟಿ, ಡಯಾಬಿಟಿಸ್ ಎಲ್ಲ ಜಾಸ್ತಿ ಕಡಿಮೆ ಆಗಿದೆ, ತಿನ್ನೋದು ಜಾಸ್ತಿ ಆಗಿದೆ, ಸೊ ಬ್ಲಾಕೇಜ್ ಗಳು ಜಾಸ್ತಿ ಆಗಿದೆ. ಈ ಫಾಸ್ಟ್ ಕೇರ್ ಮಾಡ್ತಾ ಇಲ್ಲ. ಓಕೆನಾ, ನಾವು ತಿನ್ನಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಆರೋಗ್ಯಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಓಕೆ, ಅಲ್ಲೆಲ್ಲೋ ಕಡೆ 3 ಅವರ್ ನಿಂತ್ಕೊಳ್ತೀವಿ, ಇಲ್ಲೊಂದು 10 ನಿಮಿಷ ಬಂದು CT ಸ್ಕ್ಯಾನ್ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಕೂಡ ಕಾರಣ ಆಗುತ್ತೆ. ಅಲ್ಲ ಅಂದ್ರೆ ಈಗ 2 ವರ್ಷ 3 ವರ್ಷಕ್ಕೆ ಒಂದ್ಸಲ ಬಂದು ಟೆಸ್ಟ್ ಮಾಡಿಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್
ಆಗೋ ಸಂಭವ ಕಡಿಮೆ ಇಲ್ಲ. ಆಬ್ವಿಯಸ್ಲಿ ನೀವು ಒಂದ್ಸತಿ ಅದು ಈ ಚಾನ್ಸಸ್ ಇದೆ ನನ್ಗೆ ಅಂತ ಗೊತ್ತಾದ್ರೆ ನೀವೇ ಪ್ರಿವೆಂಟಿವ್ ಆಗಿ ನೀವೇ ಎಕ್ಸರ್ಸೈಸ್ ಮಾಡ್ತೀರಾ, ನೀವೇ ಡಾಕ್ಟರ್ ಹತ್ರ ಹೋಗಿ ಏನೇನ್ ಮೆಡಿಸಿನ್ ಬೇಕು ಎಲ್ಲ ತಗೊಂತೀರಾ. ಸೊ ಅದರಿಂದ ಡಿಸೀಸ್ ಪ್ರೋಗ್ರೆಷನ್ ಕಡಿಮೆ ಆಗುತ್ತೆ. ಓಕೆ. ಸೊ ಹಾರ್ಟ್ ಅಟ್ಯಾಕ್ ಆಬ್ವಿಯಸ್ಲಿ ಕಡಿಮೆ ಆಗಿ ಈಗ ನೀವು ಹೇಳ್ತೀವಿ ಒಬೆಸಿಟಿ ಅಂತ ಹೇಳಿದ್ರಿ. ಒಬೆಸಿಟಿಗೆ ಈಗ ಕೆಲವರು ತುಂಬಾ ಸಣ್ಣಕ್ಕೆ ಇರ್ತಾರೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರೆ. ಇದ್ಯಾವ ಹಣೆ ಬರ ಇದು? ಅದೇ ಇವಾಗ ಸ್ಮೋಕಿಂಗ್, ಸೆಡೆಂಟರಿ ಲೈಫ್ ಸ್ಟೈಲ್. ಮೊನ್ನೆ ಚಿಕ್ಕ ಚಾಮರಾಜನಗರದಲ್ಲಿ ಚಿಕ್ಕ ವಯಸ್ಸು 13 ವರ್ಷ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಅಂದ್ರೆ ಇದು ಕೊಲೆಸ್ಟ್ರಾಲ್ ಇಂದಾನೇ ಒಂದೇ ಅಲ್ಲ, ತುಂಬಾ ವೆರೈಟಿ ಆಗಿ ಬರುತ್ತೆ. ಬಟ್ ಅದೆಲ್ಲ ರೇರ್. ಅಂದ್ರೆ ಒಂದೊಂದ್ಸತಿ ನಾರ್ಮಲ್ ಹೆಂಗೆ ಕೊರೋನರಿ ಆರ್ಟರಿ ಹೋಗ್ಬೇಕು ಹಂಗ ಹೋಗ್ತಾರಲ್ಲ, ಬೇರೆ ಕಡೆಯಿಂದ ಹೋಗ್ತಾ ಇರುತ್ತೆ, ಅವಾಗ ಚಾನ್ಸಸ್ ಜಾಸ್ತಿ ಕೊರೋನರಿ ಇದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್. ಆಮೇಲೆ ಡಿಸೆಕ್ಷನ್ ಅಂತ ಹೇಳ್ತೀವಿ, ಇನ್ಫೆಕ್ಷನ್ ಇದ್ರೂ ಆಗುತ್ತೆ. ಸೊ ಈ ತರ ಎಲ್ಲ ಕಾರಣಗಳನ್ನು ಇದೆ, ಬಟ್ ಇದೆಲ್ಲ ವೆರಿ ರೇರ್. ಬಟ್ ಇವಾಗ ಈಚೆ ನಡುವೆ ಒಂದು 30 to 40 ಏಜ್ ಅಲ್ಲಿ ಬರ್ತಾ ಇರೋದು ಲೈಫ್ ಸ್ಟೈಲ್ ಮತ್ತೆ ಡಯಾಬಿಟಿಸ್ ಇಂದ. ಡಯಾಬಿಟಿಸ್ ಇಂದ. ಹೌದು. ನನ್ನ ಮೈಕ್ ಆಫ್ ಮಾಡ. ನನ್ನ ಮೈಕ್